ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬೇಬಿ ಬ್ಲ್ಯಾಂಕೆಟ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಡಿಸೈನು ಇದು. ನೀವು ಬೇಬಿ ಬ್ಲ್ಯಾಂಕೆಟ್ಗೆ, ಟೇಬಲ್ ಕ್ಲಾತ್ಗೆ ಅಥವಾ ಶಾಲಿಗೆ ಇದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಬೇರೆ ಬೇರೆ ಯಾವುದಕ್ಕಾದ್ರೂ ಸ್ಕಾರ್ಫ್ ಮಾಡೋದಾದ್ರೂ ಉಪಯೋಗಿಸ್ಕೋಬೋದು, ಲೇಡೀಸ್ ಸ್ಕಾರ್ಫ್ ಮಾಡೋದಾದ್ರೂ ಉಪಯೋಗಿಸ್ಕೋಬೋದು. ಇದು 4 ಪ್ಲೈ ವೂಲನ್ನು ಯಾವಾಗ ನನಗೆ ತೊಗೊಂಡಿದ್ದೀನಿ. 3.25 mm ಕ್ರೋಶೆ ಹುಕ್ಕನ್ನು ತೊಗೊಂಡಿದ್ದೀನಿ. ಫಸ್ಟು ಈ ಥರ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ, ಸ್ಲಿಪ್ ನಾಟ್ ಮಾಡ್ಕೊಳ್ಳಿ. ಸ್ಲಿಪ್ ನಾಟ್ ಈ ಥರ ನಾಟ್ ಮಾಡ್ಕೊಳ್ಳಿ. ನಾಟ್ ಮಾಡಿಕೊಂಡು ಚೈನ್ ಹಾಕ್ಕೋಬೇಕು. ಆಡ್ ನಂಬರಲ್ಲಿ ಹಾಕ್ಕೋಬೇಕು, ಆಡ್ ಸಂಖ್ಯೆಯಲ್ಲಿ. 1 3 5 7 ಹಂಗಿದೆಯಲ್ವ, ಆ ಥರ ಆಡ್ ನಂಬರಲ್ಲಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಳ್ಳಿ ಚೈನು. ಈ ಥರ ಎಷ್ಟು ಉದ್ದ ಬೇಕೋ ಅಷ್ಟು ಹಾಕ್ಕೋಬೋದು. ಆದರೆ ಆಡ್ ನಂಬರಲ್ಲಿ ಇರಲಿ, ಕೌಂಟ್ ಮಾಡ್ಕೊಳ್ಳಿ. ಎಷ್ಟೇ ಆದರೂ ಆಡ್ ನಂಬರಲ್ಲಿ. ಈ ಥರ ಸ್ವಲ್ಪ ಉದ್ದ ಮಾಡಿ ತೋರಿಸ್ತೀನಿ. ಈ ಥರ ಬೇಸ್ ಚೈನ್ ಹಾಕ್ಕೋಬೇಕು ಆಡ್ ನಂಬರಲ್ಲಿ. ನಾನು 41 ಚೈನ್ಸ್ ಹಾಕಿದ್ದೀನಿ, ಬೇಸ್ ಚೈನ್ ಇದು. ಈಗ ಇಲ್ಲಿ ಒಂದು ಬಿಟ್ಟು, ಈ ಹುಕ್ಕಿಂದ ಅಲ್ಲದೆ ಇದು ಒಂದು ಬಿಟ್ಟು ನೆಕ್ಸ್ಟು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ಇಲ್ಲಿ ನೆಕ್ಸ್ಟ್ ಚೈನಲ್ಲಿ. ಈ ಚೈನ್ ಬಿಟ್ಟು ಈ ಚೈನಲ್ಲಿ ಈ ಥರ ಸಿಂಗಲ್ ಕ್ರೋಶೆ. ಪ್ರತಿಯೊಂದಲ್ಲೂ ಸಿಂಗಲ್ ಕ್ರೋಶೆ, ಪ್ರತಿಯೊಂದು ಚೈನಲ್ಲೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಫಸ್ಟ್ ಸ್ಟೆಪ್ಪಲ್ಲಿ ಇದೇ ಥರ ಚೈನ್ನ ಮೇಲೆ ಪ್ರತಿಯೊಂದು ಚೈನಲ್ಲೂ ಇದೇ ಥರ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಿ. ಪ್ರತಿ ಚೈನಲ್ಲೂ ಮಾಡ್ಕೋಬೇಕು ನೀವು, ಒಂದು ಚೈನು ಬಿಟ್ಕೋಬಾರ್ದು. ಫಸ್ಟ್ ರೌಂಡು, ಫಸ್ಟ್ ಸ್ಟೆಪ್ ಸ್ವಲ್ಪ ನಿಧಾನ ಆಗುತ್ತೆ, ಯಾಕೆಂದರೆ ಇದು ಇಲ್ಲಿ ಹಿಡಿತಾ ಇರಲ್ಲ, ನಿಮಗೆ ಹಿಂಗೆ ಗ್ರಿಪ್ ಇರಲ್ಲ ಹಿಡ್ಕೊಳ್ಳೋಕ್ಕೆ. ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು ನೀವು. ನೋಡಿ ಈ ಥರ ಪೂರ್ತಿ ಚೈನ್ ಮಾಡ್ಕೋಬೇಕು. ತೋರಿಸ್ತೀನಿ ನಾನು ಪೂರ್ತಿ ಇಲ್ಲಿವರೆಗೂ ಮಾಡಿ. ಈ ಥರ ಪೂರ್ತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬಂದೀನಿ ಕೊನೆಯವರೆಗೂ. ಈಗ ಒಂದು ಚೈನ್ ಮಾಡಿಕೊಂಡು ವರ್ಕು ಟರ್ನ್ ಮಾಡಿ ಈ ಕಡೆ ಬನ್ನಿ. ಈ ಕಡೆ ಬಂದು ಈ ಫಸ್ಟ್ ಚೈನ್ ಇದೆಯಲ್ವಾ, ಫಸ್ಟ್ ಚೈನಲ್ಲಿ ನೀವು ಫ್ರಂಟ್ ಸೈಡಿಗೆ, ಅಂದರೆ ಈಗ ಫಸ್ಟ್ ಚೈನ್ ಇದೆಯಲ್ವಾ, ಫಸ್ಟ್ ಚೈನಲ್ಲಿ ಫ್ರಂಟ್ ಲೂಪಿಗೆ ಮಾತ್ರ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ಲೂಪಿಗೆ ನೋಡಿ, ಹಿಂಗೆ ಮಾಡಿದರೆ ನಿಮಗೆ ಇಲ್ಲಿ ಜಡೆ ಥರ ಕಾಣಿಸುತ್ತಲ್ವಾ, ಇಲ್ಲಿ ಈ ಲೂಪಿಗೆ ಮಾತ್ರ, ಇದಕ್ಕೆ ಮಾತ್ರ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಫ್ರಂಟ್ ಲೂಪ್ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಬ್ಯಾಕ್ ಲೂಪಿಗೆ ಮಾಡ್ಕೋಬೇಕು ಎರಡನೇದಲ್ಲಿ. ಫಸ್ಟಿಂದಲ್ಲಿ ಫ್ರಂಟ್ ಲೂಪು, ಸೆಕೆಂಡಿಂದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಜಡೆ ಥರ ಇದೆ ಇದು ಮತ್ತು ಇದು, ಇದರಲ್ಲಿ ಹಿಂದಿಂದಕ್ಕೆ ಇದಕ್ಕೆ ಮಾತ್ರ ಸಿಂಗಲ್ ಕ್ರೋಶೆ ಬ್ಯಾಕ್ ಲೂಪಿಗೆ. ನೆಕ್ಸ್ಟ್ ಥರ್ಡಲ್ಲಿ ಫ್ರಂಟ್ ಲೂಪಿಗೆ ಒಂದು ಫ್ರಂಟ್ ಲೂಪು, ಒಂದು ಬ್ಯಾಕ್ ಲೂಪ್, ಈ ಥರ ಮಾಡ್ಕೊಂಡು ಬರಬೇಕು. ನೋಡಿ ಇಲ್ಲಿ ಈಗ ಇದು ಇಲ್ಲಿ ಬ್ಯಾಕ್ ಲೂಪು, ಈ ಜಡೆಯ 2 ಲೂಪ್ಗಳಿರುತ್ತೆ ನೋಡಿ. ನೋಡಿ ಇದು ಹಿಂಗೆ ಇಟ್ಕೊಂಡ್ರೆ ಈ ಜಡೆ ಥರ ಇರುತ್ತಲ್ವಾ, ಇದು ಮತ್ತು ಇದು 2 ಲೂಪ್ ಇರುತ್ತೆ ನೋಡಿ. ಇದು ನಾವು ನಾರ್ಮಲ್ ಆಗಿ ಹಿಂಗೆ ಹಾಕೋದು. ಇದೀಗ ಒಂದು ಫ್ರಂಟು ಒಂದು ಬ್ಯಾಕ್, ಒಂದು ಫ್ರಂಟು ಒಂದು ಬ್ಯಾಕ್. ಈಗ ಬ್ಯಾಕಿಗೆ ಹಾಕ್ಕೋಬೇಕು. ಇದೀಗ ಫ್ರಂಟಿಗೆ ಹಾಕಿರೋದು, ನೆಕ್ಸ್ಟು ಬ್ಯಾಕಿಗೆ. ಬ್ಯಾಕ್ ಅಂದರೆ ಆ ಕಡೆದಕ್ಕೆ. ಈಗ ಈ ಕಡೆದಕ್ಕೆ, ಇದೆರಡರಲ್ಲಿ ಈ ಕಡೆದಕ್ಕೆ, ಇದಕ್ಕೆ ಮಾತ್ರ. ಯಾವುದಕ್ಕೆ ನೋಡಿ, ಇದು ಕಾಣಿಸುತ್ತಲ್ಲ, ಇದಕ್ಕೆ ಮಾತ್ರ. ನೆಕ್ಸ್ಟು ಬ್ಯಾಕಿಗೆ ನೋಡಿ, ಇದೆರಡರಲ್ಲಿ ಇದು ಹಿಂದಿಂದು ಈಚೆದು ಒಂದು ಆ ಕಡೆದಕ್ಕೆ ಹಾಕ್ಕೋಬೇಕು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಈ ಕಡೆ ಹಿಂಗೆ ಹಿಂಗೆ ಮಾಡ್ತಾ ಹೋಗಬೇಕು ಪೂರ್ತಿ ಲೈನು. ನೆನಪಿಟ್ಕೊಳ್ಳಿ, ಒಂದು ಈ ಕಡೆ ಬ್ಯಾಕ್ ಲೂಪು, ಇನ್ನೊಂದು ಫ್ರಂಟ್ ಲೂಪು. ನೆಕ್ಸ್ಟು ಇದರ ನೆಕ್ಸ್ಟು ಇಲ್ಲಿ ಫ್ರಂಟ್ ಲೂಪು. ಫ್ರಂಟ್ ಲೂಪ್
ಇಲ್ಲಿ ಬ್ಯಾಕ್ ಲೂಪು. ಹೀಗೆ ಪೂರ್ತಿ ಲೈನ್ ಮಾಡ್ಕೊಂಡು ಹೋಗಬೇಕು. ಪೂರ್ತಿ ಲೈನ್ ಮಾಡಿ ತೋರಿಸ್ತೀನಿ. ಈ ಥರ ಪೂರ್ತಿ ಚೈನ್ಗಳು ಫ್ರಂಟ್ ಟು ಬ್ಯಾಕ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ಇದು ಫ್ರಂಟಲ್ಲಿ ಎಂಡ್ ಆಗಿದೆ ನೋಡಿ. ಈ ಥರ ಇದು ಫ್ರಂಟ್ ಲೂಪಲ್ಲಿ ನಾನು ಎಂಡ್ ಮಾಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ಅಲ್ಲೇ ಈಗ ಹೆಂಗೆ ನೀವು ಇಲ್ಲಿ ಫ್ರಂಟಿಂದ ಸ್ಟಾರ್ಟ್ ಮಾಡಿರೋದಲ್ವಾ, ಹಾಗೆ ಇಲ್ಲಿನೂ ಫ್ರಂಟಿಂದಲೇ ಫ್ರಂಟ್ ಲೂಪ್ ಹಾಕಿ. ಸ್ಟಾರ್ಟಿಂಗ್ ಯಾವತ್ತೂ ಫ್ರಂಟ್ ಲೂಪಿಂದಲೇ ಶುರು ಮಾಡಿ. ಹೀಗೆ ಫ್ರಂಟು ಬ್ಯಾಕು ಹೀಗೆ ಬರುತ್ತೆ. ಫ್ರಂಟು ಬ್ಯಾಕು ಹಿಂಗೆ ಹೋಗುತ್ತೆ. ಸ್ಟಾರ್ಟಿಂಗ್ ಯಾವತ್ತೂ ಫ್ರಂಟಿಂದ ಸ್ಟಾರ್ಟ್ ಮಾಡಿ ಎರಡು ಕಡೆನೂ. ಆವಾಗ ಈ ಥರ ಬರುತ್ತೆ. ನಾನು ಸ್ವಲ್ಪ ಉದ್ದ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಪೂರ್ತಿ ಲೈನ್ ಮಾಡಿ ತೋರಿಸ್ತೀನಿ ಈಗ. ಬ್ಯಾಕು, ಇದು ಫ್ರಂಟು, ಇದು ಬ್ಯಾಕು, ಇದು ಫ್ರಂಟು, ಬ್ಯಾಕು, ಫ್ರಂಟ್. ಸುಲಭ ಇದೆ ಇದು. ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಫ್ರಂಟ್ಗೊಂದು ಸರಿ, ಬ್ಯಾಕಿಗೊಂದು ಸರಿ. ನೆಕ್ಸ್ಟ್ ಚೈನಲ್ಲಿ ಬ್ಯಾಕಿಗೆ ಒಂದು ಚೈನಲ್ಲಿ ಫ್ರಂಟಿಗೆ, ಒಂದು ಚೈನಲ್ಲಿ ಬ್ಯಾಕಿಗೆ. ಬ್ಯಾಕಿಗೆ ಮಾತ್ರ ಹಾಕ್ಕೋಬೇಕು, ಎರಡಕ್ಕೂ ಸೇರಿಸ್ಕೋಬೇಡಿ, ನೋಡ್ಕೊಳ್ಳಿ. ನೋಡಿ ಇದು ಫ್ರಂಟ್ಗೆ ಮಾತ್ರ, ಇದು ಬ್ಯಾಕಿಗೆ ಮಾತ್ರ. ಇದು ಫ್ರಂಟು, ಇದು ಬ್ಯಾಕು, ಸಾರಿ ನೋಡಿ. ಇದು ಫ್ರಂಟು, ಇದು ಬ್ಯಾಕ್. ಈ ಥರ ಪೂರ್ತಿ ಲೈನ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಈ ಥರ ಈ ಲೈನು ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ಬ್ಯಾಕ್ ಲೂಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಒಂದು ಚೈನ್ ಹಾಕ್ಕೊಂಡು ಈ ಕಡೆ ಬನ್ನಿ. ಫ್ರಂಟ್ ಲೂಪಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಫ್ರಂಟ್ ಲೂಪ್, ಇಲ್ಲಿ ಬ್ಯಾಕ್ ಲೂಪ್. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿ. ಸ್ಟಾರ್ಟಿಂಗ್ ಚೈನಿಂದ ಸ್ಟಾರ್ಟ್ ಮಾಡಿ. ಫ್ರಂಟ್ ಲೂಪ್, ಬ್ಯಾಕ್ ಲೂಪ್, ಫ್ರಂಟ್ ಲೂಪ್, ಬ್ಯಾಕ್ ಲೂಪ್. ಈ ಥರ ಮಾಡ್ಕೊಂಡು ಬರಬೇಕು. ಕರೆಕ್ಟಾಗಿ ಹಾಕ್ಕೊಳ್ಳಿ. ಒಂದೊಂದೇ ಲೂಪಿಗೆ ಎರಡಕ್ಕೂ ಹಾಕ್ಕೋಬೇಡಿ. ಫ್ರಂಟ್ ಲೂಪ್ ಬ್ಯಾಕ್ ಲೂಪ್ ಕರೆಕ್ಟಾಗಿರಲಿ, ಒಂದೇ ರೀತಿ ಬರಬೇಕು, ತಪ್ಪಾಗಬಾರ್ದು. ಒಂದು ಕಡೆ ಎರಡು ಫ್ರಂಟ್ ಲೂಪೆಲ್ಲ ಆಗಬಾರ್ದು, ಕರೆಕ್ಟಾಗಿ ಬರಬೇಕು. ಇಲ್ಲಾಂದರೆ ಡಿಸೈನ್ ಹಾಳಾಗುತ್ತೆ, ಡಿಸೈನ್ ಹೋಗುತ್ತೆ. ಡಿಸೈನ್ ಬರೋದೇ ಇದರಲ್ಲಿ. ಈ ಥರ ಮಾಡಬೇಕು ನೀವು ನೋಡಿ. ಈ ಥರ ನೋಡಿ. ಈ ಥರ ಫ್ರಂಟ್ ಲೂಪು, ಈ ಕಡೆ ಬ್ಯಾಕ್ ಲೂಪ್, ಫ್ರಂಟು, ಬ್ಯಾಕು. ಈ ಥರ ನೋಡಿಕೊಂಡು ಹಾಕಿ. ಒಂದು ಕಡೆನೂ ಮಿಸ್ ಆಗಬಾರ್ದು, ಒಂದು ಚೈನು ಮಿಸ್ ಆಗಬಾರ್ದು. ಆಮೇಲೆ ಒಂದರಲ್ಲಿನೂ ಎರಡು ಇದಂದರೆ ಫ್ರಂಟ್ ಬ್ಯಾಕ್ ಎರಡನ್ನು ಸೇರಿಸ್ಕೊಂಡು ಹಿಂಗೆ ಹಾಕ್ಕೋಬಾರ್ದು, ಒಂದಕ್ಕೆ ಹಾಕ್ಕೋಬೇಕು. ಮತ್ತು ಫ್ರಂಟ್ ಆದಮೇಲೆ ಬ್ಯಾಕಿಗೆ ಹೋಗಬೇಕು, ಬ್ಯಾಕ್ ಆದಮೇಲೆ ಫ್ರಂಟಿಗೆ ಹೋಗಬೇಕು. ಫ್ರಂಟು ಬ್ಯಾಕು ಆ ಥರನೂ ಮಾಡಬಾರ್ದು. ಒಟ್ಟು ಈ ಪ್ಯಾಟರ್ನ್ ತಪ್ಪಬಾರ್ದು. ತಪ್ಪಿದರೆ ನಿಮಗೆ ಡಿಸೈನ್ ಹಾಳಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೇಲೆವರೆಗೆ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಸ್ಟ್ರೈಟ್ ಬರುತ್ತೆ. ತೋರಿಸ್ತೀನಿ ಸ್ವಲ್ಪ ಮಾಡಿ ನೋಡಿ. ಈ ಥರ ಒಂದು ಫ್ರಂಟು ಲೂಪ್ಗೆ ಈ ಥರ ಕಾಣಿಸುತ್ತೆ ಇದು. ಇನ್ನು ಇದು ನೆಕ್ಸ್ಟ್ ಬ್ಯಾಕ್ ಲೂಪಿಗೆ ಫ್ರಂಟ್ ಲೂಪ್, ಬ್ಯಾಕ್ ಲೂಪ್, ಫ್ರಂಟ್ ಲೂಪ್, ಬ್ಯಾಕ್ ಲೂಪ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು ನೀವು. ಶಾಲಿಗೆ, ಬೇಬಿ ಬ್ಲ್ಯಾಂಕೆಟ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ, ಆದ್ರೂ ಡಿಸೈನ್ ಒಳ್ಳೆ ಚೆನ್ನಾಗಿರೋ ಪ್ಯಾಟರ್ನ್ ಬರುತ್ತೆ. ಇದು ಇದೇ ಪ್ಯಾಟರ್ನಲ್ಲೇ ಹೋಗಬೇಕು, ಸ್ವಲ್ಪನೂ ವ್ಯತ್ಯಾಸ ಆಗಬಾರ್ದು. ಬ್ಯಾಕ್ ಇರೋದು ಬ್ಯಾಕಿಗೆ ಹಾಕ್ಕೋಬೇಕು, ಬ್ಯಾಕ್ ಹಾಕೋಲ್ಲಿ ಒಂದು ಬ್ಯಾಕಿಗೆ ಹಾಕ್ಕೋಬೇಕು, ಒಂದು ಈ ಥರ ಫ್ರಂಟಿಗೆ ಹಾಕ್ಕೋಬೇಕು. ವ್ಯತ್ಯಾಸ ಆದರೆ ಡಿಸೈನ್ ಹಾಳಾಗುತ್ತೆ, ಪ್ಯಾಟರ್ನು ಹಾಳಾಗುತ್ತೆ. ನೋಡಿ ಈ ಥರದ ಪ್ಯಾಟರ್ನ್ ಬರುತ್ತೆ.
ಈ ಥರ ಪ್ಯಾಟರ್ನ್ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ, ಅಂದರೆ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.